ಸದ್ಗುರು ಸಿದ್ಧಾರೂಢರನ್ನು ಫ್ರೆಂಡ್ ಮಂದಿರದಲ್ಲಿ ಸ್ಮರಿಸಿಕೊಂಡು ಹುಬ್ಬಳ್ಳಿ ಹಂತೇಕನ ಉಣಕಲ್ಲ ಅಂತ ಹೇಳಿಕಾರ ಒಂದು ಊರು ಬರ್ತದೆ. ಉಣಕಲ್ಲ ಹುಬ್ಬಳ್ಳಿಯಿಂದ ಬರೀ 2 ಕಿಲೋಮೀಟ್ರ್. ಉಣಕಲ್ಲದೊಳಗೆ ಸಿದ್ದಪ್ಪಜ್ಜ ಅಂತ ಹೇಳಿಕಾರ ಒಬ್ಬ ದೊಡ್ಡ ಮಹಾತ್ಮರು. ಅವರು ಸಿದ್ಧಾರೂಢರ ಸಮಕಾಲೀನರು. ಸಿದ್ಧಾರೂಢರು ಹುಬ್ಬಳ್ಳಿ ಒಳಗೆ ಇರ್ತಿದ್ರು, ಇವರು ಉಣಕಲ್ಲದೊಳಗೆ ಇರ್ತಿದ್ರು. ಒಂದು ಸಾರಿ ಏನಾತಂದ್ರೆ ಸಿದ್ಧಾರೂಢರು ಭಾಳ ಶಾಂತ ಸ್ವಭಾವದವರು, ಸಿದ್ದಪ್ಪಜ್ಜವರು ಸ್ವಲ್ಪ ಸಿಟ್ಟಕ್ಕೆ ಸ್ವಭಾವ, ಖಡಕ್ಕಿದ್ರವರು. ಅವ್ರು ಹೆಂಗಂದ್ರೆ ಹಠಯೋಗಿಗಳು. ಸಿಟ್ಟು ಬರ್ತಿತ್ತು ಅವ್ರಿಗೆ, ಯಾರು ಭಕ್ತರು ಹೆದರ್ತಿದ್ರು ಅವ್ರಿಗೆ. ಅವರಲ್ಲಿ ಒಬ್ಬವ ಕಷ್ಟ ಮಾಡವ ಬಸವಣ್ಣಪ್ಪ ಅಂತ ಹೇಳಿಕಾರ, ಹಡಪದ ಬಸವಣ್ಣಪ್ಪ ಅಂತೇಳಿ ಅವ್ರದ್ದು ಕ್ಷೌರ ಮಾಡ್ತಿದ್ದ. ಆವಾಗ ಅವ ಹೊಲಕ್ಕೆ ಹೋಗುವಾಗ ದಿನ ಬಂದ ಅಪ್ಪ ಅವ್ರಿಗೆ ನಮಸ್ಕಾರ ಮಾಡಿ ಸಿದ್ದಪ್ಪಜ್ಜಗೆ, ಉಣಕಲ್ ಸಿದ್ದಪ್ಪಜ್ಜಗೆ, ಯಪ್ಪ ಇವತ್ತು ಕಷ್ಟ ಮಾಡ್ಬೇಕೇನ್ರಿ? ಹಾಂ ಮಾಡ್ಬೇಕಪ್ಪ. ದಾಡಿ ಮಾಡ್ಬೇಕೇನ್ರಿ? ಮಾಡ್ಬೇಕು. ಹಿಂಗೆ ಅವ್ರು ಹೆಂಗಿದ್ರಂತಂದ್ರೆ, ಬೇಕು ಮನಸ್ಸಿಗೆ ಬಂತಪ್ಪ ಅಂದ್ರೆ ಒಂದೊಂದು ದಿವಸ 3 ಸರಿ ಕಷ್ಟ ಮಾಡಕ್ಕೆ ಹಚ್ತಿದ್ರಂತ. ಅವ್ನು ಹೊಲ್ದಾಗ ಹೋದವನು ಕರೆಯಾಗಿ ಕಳಿಸ್ತಿದ್ರಂತ. ಒಮ್ಮೊಮ್ಮೆ ಬಿಟ್ರಪ್ಪ ಅಂದ್ರೆ 3 ತಿಂಗಳ ಗಂಟ್ಲೆ ದಾಡಿ ಕಷ್ಟ ಏನೂ ಮಾಡಿಸ್ಕೊತಿರ್ಕಿಲ್ಲಂತ. ಎಷ್ಟು ಸರಿ ಅವ್ನು ಕೇಳಿದ್ರು ಬ್ಯಾಡ ಹೋಗಲಿ ಅಂತ ಕಳಿಸ್ತಿದ್ರಂತ. ಎಷ್ಟೋ ವರ್ಷ ಹಿಂಗೆ ಮಾಡಿದ. ಆವಾಗ ಉಣಕಲ್ ಸಿದ್ದಪ್ಪಜ್ಜವರು ಅವ ಕಷ್ಟ ಮಾಡುವಾಗ ಆ ಬಸವಣ್ಣಪ್ಪನ ಕೇಳ್ತಾರೆ ಏನಂದ್ರೆ, ಭಾಳ ಸೇವಾ ಮಾಡಿದಪ್ಪ, ಎಲ್ಲರ ಕಡೆನೂ ದುಡ್ಡು ಇಸ್ಕೊಂಡ ಮಾಡ್ತೀವಿ, ನನ್ನ ಕಡೆ ಮಾತ್ರ ಇವತ್ತಿನ ಮಟನೂ ಒಂದು ದಿವ್ಸ ದುಡ್ಡು ಇಸ್ಕೊಂಡಿಲ್ಲ. 20 ವರ್ಷದ ಮ್ಯಾಲಾಗಿ ಹೋತು ನಾನು ಕ್ಷೌರ ಮಾಡಕತ್ತ, ನಿನಗೇನರ ಆಶೀರ್ವಾದ ಬೇಕಾದ್ರೆ ಕೇಳಪ್ಪ, ಮಾಡಿಬಿಡ್ತೀನಿ ಅಂದ್ರಂತ. ಅವಾಗ ಅಂದ ಏನಂತಂದ್ರೆ, ಹಂಗಂದ್ರೆ ನನಗೊಂದು ಕೆಲಸ ಮಾಡಿರಿ, ಮುಕ್ತಿ ಹೆಂಗೆ ಪಡ್ಕೊಳ್ಳೋದು ಹೇಳಿಬಿಡ್ರಿ ಅಂತಂದ್ರು. ಆವಾಗ ಸಿದ್ದಪ್ಪಜ್ಜಂದ 1 ಲಕ್ಷ ಕೊಟ್ಟವನು ನನಗೆ ಇದನ್ನು ಕೇಳಿಲ್ಲ, ನನ್ನ ಮಟ್ಟಕ್ಕೆ 10 ಎಕರೆ ಹೊಲ ಕೊಟ್ಟವನು ಇದನ್ನು ಕೇಳಿಲ್ಲ, ಬಂಗಾರದ ಕಳಸವನ್ನು ನನ್ನ ಗುಡಿಗಿಟ್ಟವನು ಕೇಳಿಲ್ಲ, ಒಂದು ಕಷ್ಟ ಮಾಡಿ ಮಗನ ಯಾರೂ ಕೇಳಲಾರ್ದನ್ನು ಕೇಳಿಬಿಟ್ಟೆಲ್ಲೋ ಅಂದರು. ಯಪ್ಪ ನಿಮ್ಗೆ ಅನುಕೂಲ ಆದ್ರೆ ಹೇಳ್ರಿ, ಇಲ್ದ್ರೆ ಬಿಡ್ರಿ ಅಂದವ. ಆವಾಗ ಒಂದು ಮಾತಂದ್ರಂತ, ಕರ್ಮ ಕಳ್ಕೊಬೇಕಲಿ. ಅದಕ್ಕಂದ್ರಂತ, ಕರ್ಮ ಕಳ್ಕೊಬೇಕಂದ್ರೆ ಏನು ಮಾಡ್ಬೇಕಪ್ಪ? ಗುರು ಕೃಪಾ ಆಗ್ಬೇಕಪ್ಪ ಅಂತಂದ್ರಂತ. ಆತಂತ ಅಷ್ಟು ತಿಳ್ಕೊಂಡ ದಿನ ಬರ್ತಿದ್ದ, ಅಜ್ಜವರಿಗೆ ಸಾಷ್ಟಾಂಗ ನಮಸ್ಕಾರ ಮಾಡ್ತಿದ್ದ, ನನ್ನ ಕರ್ಮ ಕಳೀರಿಯಪ್ಪ ಅಂತಿದ್ದ. ದಿನ ಕಷ್ಟ ಮಾಡುವಾಗೊಮ್ಮೆ ಸಾಷ್ಟಾಂಗ ನಮಸ್ಕಾರ ಮಾಡವ, ನನ್ನ ಕರ್ಮ ಕಳೀರಿಯಪ್ಪ ಅಂತನ್ನವ. ಗುರು ಕೃಪಾ ಆಗ್ಬೇಕಂದಿದ್ರಲ್ಲ, ಅದಕ್ಕೆ ಗುರು ಕೃಪಾ ಆಗಲಿ ಅಂಥೇಳಿ ಅವ್ರಿಗೆ ಅಂತಿದ್ದ. 3 ತಿಂಗಳ ಒಟ್ಟ ದಾಡಿ ಕಷ್ಟ ಮಾಡಿಸ್ಕೊಲಿಲ್ಲ ಸಿದ್ದಪ್ಪಜ್ಜವರು. ಭಾಳ ಗಡ್ಡ ಮೀಸಿ ಕೂದ್ಲ ಬಂದು ತೆಲಿಗೆ. ಮರನೇ ದಿನನ ಯುಗಾದಿ ಜಾತ್ರೆ ಇತ್ತು. ಯುಗಾದಿ ದಿವಸ ಪಲ್ಲಕ್ಕಿ ಒಳಗೆ ಕುಂಡ್ರಿಸಿ ಸಿದ್ದಪ್ಪಜ್ಜನ ಉಣಕಲ್ದೊಳಗೆ ಮೆರಿಸಿ ಜಾತ್ರೆ ಮಾಡ್ತಿದ್ರು ಭಕ್ತರು. ಇವನು ಕರಿಶ್ರ ಬಸವಣ್ಣಪ್ಪನ ಬಾಪ ನನಗೆ ಕ್ಷೌರ ಮಾಡ್ಬಾ ಅಂತೇಳಿ. ಆವಾಗಿನ ಕಾಲಕ್ಕೆ ಏನು ಮಾಡ್ತಿದ್ರು ಅಂದ್ರೆ, ಒಂದೇ ಕಡೆಯಿಂದನ ಕೂದ್ಲ ತೆಗಿಯೋದು, ಮ್ಯಾಲಿಂದ ತೆಲಿದು, ಆಮೇಲೆ ಮೀಸಿ, ಆಮೇಲೆ ಗಡ್ಡ, ಆಮೇಲೆ ಮತ್ತೆ ಹೊಳಿಸಿ ಈ ಕಡೆಯಿಂದ ಚಾಲು ಮಾಡ್ತಿದ್ರಂತ. ಹಿಂಗೆ ಒಂದು ಕಡೆಯಿಂದ ಮೊದಲು ತೆಗೆದು ಆಮೇಲೆ ಒಂದು ಕಡೆ ತೆಗೆದು, ಆವಾಗಿನ ಪದ್ಧತಿ. ಒಂದು ಕಡೆದು ಎಲ್ಲ ತೆಗೆದಿದ್ದ, ಮೀಸಿ ತೆಗೆದಿದ್ದ, ಗಡ್ಡ ತೆಗೆದಿದ್ದ, ತಲೆ ಮೇಲಿನ ಕೂದಲನ್ನು ತೆಗೆದಿದ್ದ. ಸಾಕು ಹೇಳಲೇ ಮಗನ ಏನಂತ ಹೇಳಿಕಾರ ಅವನು ಬಿಟ್ಟ ಉಣಕಲ್ ಸಿದ್ದಪ್ಪಜ್ಜವರು ಹೋಗಿ ಸ್ನಾನ ಮಾಡಿಬಿಟ್ರಂತ. ಅವ್ರಿಗೇನು ಅಣ್ಣಾಕೂ ಬರೋದಿಲ್ಲ, ಭಾಳ ಖಡಕ್ಕಿದ್ರು ಅಜ್ಜವರು. ಇವು ಏನು ಮಾಡೋದಪ್ಪ ಏನಂತೇಳಿ ಚಿಂತೆ ಮಾಡಾಕತ್ತಿದ್ದ. ಮರನೇ ದಿನ ಜಾತ್ರೆ ಒಳಗೆ ಹಂಗೆ ಬಂದು ಪಲ್ಲಕ್ಕಿ ಒಳಗೆ ಕುಂತು ಬಿಟ್ರಂತ ಅಜ್ಜವರು. ಒಂದು ಕಡೆದು ಗಡ್ಡಿಲ್ಲ, ಒಂದು ಕಡೆದು ಮೀಸಿಲ್ಲ, ಒಂದು ಕಡೆ ತಲೆ ಮೇಲಿನ ಕೂದಲಿಲ್ಲ. ಜಾತ್ರೆ ಮಂದೆಲ್ಲ ಬೇಯ್ತಿದ್ರಂತ. ಯಾರನ್ನ ಬೇಯ್ತಿದ್ರಂದ್ರೆ, ಸುಳಿಮಗ ಇದನ್ನು ಕಷ್ಟ ಮಾಡಿದ ಅವನ್ನ ಬೇಯ್ತಿದ್ರಂತ. ಅವನು ಏನು ಒಂದು ಬೇಗಳ ಬಿಡಲಿಲ್ಲ, ಎಲ್ಲ ಬೇಗಳ ಬೇಯ್ತಿದ್ರಂತ. ಆವಾಗ ಬಸವಣ್ಣಪ್ಪ ಮನ್ಯಾಗ ಕುಂತ ಅಳತಿದ್ದಂತ. ಏನಂತಂದ್ರೆ, ಊರ ಮಂದೆಲ್ಲ ನಾನು ಬೇಯೋ ಹಂಗೆ ಮಾಡಿಬಿಟ್ಟ ನಮ್ಮ ಅಪ್ಪ ಇವತ್ತು. ಇನ್ನು ನಾ ಜೀವಂತ ಉಳಿಬಾರ್ದು, ನಾಳೆ ಬೆಳಿಗ್ಗೆ ಎದ್ದು ಕೆರೆಯಾಗ ಬಿದ್ದು ಸಾಯ್ಬೇಕಂತ ಹೇಳಿಕಾರ ಅಳ್ಕೋಂತ ಜಾತ್ರೆ ದಿನ ತನ್ನ ಮನೆ ಒಳಗೆ ಮಲ್ಕೊಂಡಿದ್ದ. ರಾತ್ರಿ 2 ಗಂಟೆ ಆಗಿತ್ತಂತ. ಬಂದು ಯಾರೋ ಬಗಲ ಬಿಡ್ಯಾಕತ್ರಂತ. ಬಂದು ನೋಡ್ತಾನ, ಸಿದ್ದಪ್ಪಜ್ಜ ಬಂದಿದ್ದ. ಲೇ ಮಗನ, ಮೊನ್ನೆ ಅರ್ಧ ಮಾಡಿದೆ, ಇವತ್ತು ಪೂರ್ಣ ಮಾಡಿ ನಂದು ಕಷ್ಟ ಅಂತಂದು ಅವನು ಮುಂದೆ ಕುಂತ್ರಂತ. ಆವಾಗ ಅದನ್ನೂ ಕಷ್ಟ ಮಾಡಿದಂತ. ಆವಾಗ ಅವ ಕೇಳಿದ, ಯಪ್ಪ ಹಿಂಗ್ಯಾಕೆ ಮಾಡಿದ್ರಿ ಅಂತಂದ್ರೆ, ಅಲ್ಲೋ ಕರ್ಮ ಕಳಿ ಅಂತೇಳಿ ದಿನ ಬಂದು ನನಗೆ ನಮಸ್ಕಾರ ಮಾಡ್ತಿದ್ದಿ. ಊರ ಮಂದೆಲ್ಲ ಬೇದಕ್ಯಾರ ನಿನ್ನ, ಹೊಲಸು ಬೇಗಳ ನಿನ್ನ ಬೇದ ನಿನ್ನ ಕರ್ಮ ಎಲ್ಲ ತಮ್ಮ ನಾಲಿಗೆಲೆ ನೆಕ್ಕಿ ಕಳೆದ್ರಪ್ಪ. ಇನ್ನು ನೀ ಮುಕ್ತನಾಗ್ತಿ. ಅದಕ್ಕೆ ಅವ್ರು ಬೇದ್ದಾರಲ್ಲ, ಅದರಿಂದ ನಿನ್ನ ಕರ್ಮ ಹೋಗ್ಲಿ ಅಂತ ಹೇಳ್ಕಾರ ಹಂಗೆ ಮಾಡಿನಪ್ಪ ಮಗನ. ಇನ್ನು ನೀ ಉದ್ಧಾರ ಆದಿ ಹೋಗು ಅಂತ ಹೇಳ್ಕಾರ ಅಂದಿದ್ರಂತ. ಇಲ್ಲಿ ತಿಳ್ಕೊಬೇಕಾಗಿತ್ತು ನಾವು ಏನಂದ್ರೆ,
ನಮ್ಮನ್ನು ಯಾರಾದರೂ ಬೇದ್ರಪ್ಪ ಅಂದ್ರೆ, ನಮ್ಮನ್ನು ಯಾರಾದರೂ ನಿಂದ ಮಾಡಿದ್ರಂದ್ರೆ ಅವ್ರ ಮೇಲೆ ಹೊಳ್ಳಿ ನಾವು ಬೇಯೋದು ಬೇಡ. ಒಂದು ತಿಳ್ಕೊಳ್ಳೋಣ ಏನಂತಂದ್ರೆ, ನಮ್ದು ಕರ್ಮ ಹೋತಪ್ಪ ಅಂಥೇಳಿ ತಿಳ್ಕೊಳ್ಳು ಅಂದ್ರೆ ನಾವೆಲ್ಲರೂ ಸಹಿತ ಜೀವನದಲ್ಲಿ ಸುಖಿ ಆಗಬಹುದು.